ಈ ವೇದಿಕೆಯಲ್ಲಿ ಪ್ರಧಾನ ಸ್ಥಾನದಲ್ಲಿ ಉಪಸ್ಥಿತರಿರುವ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳನ್ನು ಅವರ ಅಸ್ತಿತ್ವವನ್ನು ಅತ್ಯಂತ ಗೌರವದ ನೆಲೆಯಿಂದ ಗುರುತಿಸುತ್ತಾ ನಮಸ್ಕರಿಸುತ್ತಾ ಉಳಿದ ಆಜ್ಞೆ ಮಹನೀಯರನ್ನು ಕೂಡ ಇಲ್ಲಿ ಗ್ರಹಿಸುತ್ತಾ ನನಗೆ ಶ್ರೀ ಸ್ವಾಮಿಗಳು ನೀಡಿದಂತಹ ಈ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಬಯಸ್ತೇನೆ. ಈ ವೇದಿಕೆ ಇದ್ದಕ್ಕಿದ್ದ ಹಾಗೆ ಒಂದು ಭಾವುಕವಾದಂತಹ ವಾತಾವರಣಕ್ಕೆ ಜಾರಿಕೊಂಡ ಅನುಭವ ಎಲ್ಲರಿಗಾಗಿರಬೇಕು. ಸಾಧಾರಣವಾಗಿ ಹೇಳಿಕೆಗಳು ಯಾವತ್ತೂ ಗಟ್ಟಿ ಇರ್ತವೆ. ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತಿಸ್ಪಂದವಾಗಿ ಬರುವ ಮರು ಹೇಳಿಕೆಗಳು ದುರ್ಬಲವಾಗಿರುವುದೇ ಸಹಜ. ಬಹಳ ಕಷ್ಟಪಡಬೇಕಾಗ್ತದೆ. ಮೂಲ ಪ್ರತಿಕ್ರಿಯೆಗೆ ಪುನಃ ಪ್ರತಿಕ್ರಿಯೆ ಸಲ್ಲಿಸಿ ಆ ಪ್ರತಿಕ್ರಿಯೆಯನ್ನು ಮೀರಿ ನಿಲ್ಲುವ ಪ್ರಯತ್ನ ಮಾಡುವುದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಆದರೆ ಇಲ್ಲಿ ಒಂದು ತಿರುವು ಮುರುವಾದ ಸಂಗತಿಯನ್ನು ಕಂಡೆ ನಾನು. ನನ್ನ ಅತ್ಯಂತ ಮೆಚ್ಚಿನ, ನನ್ನ ಅತ್ಯಂತ ಪ್ರೀತಿಯ, ನನ್ನದೇ ತಾಲೂಕಿನ ಪರಿಸರದ ಬಳಪ ಆ ಭಾಗದಲ್ಲೆಲ್ಲ ಬಹಳಷ್ಟು ಕಾಲ ಓಡಾಡಿದ ಅಮ್ಮಣ್ಣಾಯರೆಂದು ಗುರುತಿಸಬಹುದಾದಂತಹ 2-3 ಜನ, ಲಕ್ಷ್ಮೀ ಅಮ್ಮಣ್ಣಾಯರು, ಪುರುಷೋತ್ತಮ ಅಮ್ಮಣ್ಣಾಯರು, ದಿನೇಶ್ ಅಮ್ಮಣ್ಣಾಯರು, ಬಹಳ ಸಣ್ಣ ಪ್ರಾಯದಲ್ಲಿ ನಾವು ಕಂಡಂತಹ ಅಮ್ಮಣ್ಣಾಯರು ಅವರು ಅವರಿಗೆ ಅಭಿನಂದನೆಯನ್ನು ಹೇಳಿದ ಮೇಲೆ ಅದಕ್ಕೆ ಪ್ರತಿಕ್ರಿಯಿಸಿದ ವಿಧಾನ ಬಹಳ ಭಾವುಕವಾದುದು, ಒಂದು ಹೃದಯವನ್ನು ಕರಗಿಸುವಂತಹದ್ದು, ಬಹಳ ಒಂದು ಆರ್ದ್ರವಾದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದರು. ಹಾಗಾಗಿ ಹೇಳಿಕೆಗಿಂತಲೂ ಬಲಿಷ್ಠವಾದ ಪ್ರತಿಕ್ರಿಯೆಯನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಅಮ್ಮಣ್ಣಾಯರ ನವಿರಾದ ನಮ್ರವಾದಂತಹ ಪ್ರತಿಸ್ಪಂದದಿಂದ ನಾನು ಕಲಿತೆ. ಹಾಗಾಗಿ ಅಮ್ಮಣ್ಣಾಯರಿಗೆ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿರುವುದಕ್ಕಾಗಿ ಆರ್ಧವಾದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವಿಶಿಷ್ಟವಾದಂತಹ ತಂಪುಳ್ಳ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿಯೂ ನಿಮ್ಮ ಒಳಗಿನ ಕಲಾವಿದ ಮನಸ್ಸಿಗೆ ನಾನು ನಮಸ್ಕರಿಸ್ತೇನೆ. ಈ ಸಾಲಿನಲ್ಲಿ ಕೂತವರು ಗಡಿನಾಡು ಅಭಿವೃದ್ಧಿ ಪ್ರದೇಶದ ಮಾನ್ಯರಿಗೆ ಪರಿಚಯ, ನಮಸ್ಕಾರ. ಇವರೆಲ್ಲರನ್ನು ನಾನು ಉಲ್ಲೇಖಿಸಿ 2 ಮಾತು ಹೇಳಿ ಹಿರಣ್ಯರ ಮಾತನ್ನು ನೆನಪಿಟ್ಟುಕೊಂಡು ಬೇಗ ಮುಗಿಸ್ತೇನೆ. ಮುಖ್ಯವಾಗಿ ಸ್ವಾಮಿಗಳನ್ನು ನಾನು ಪ್ರಧಾನ ಅಂತ ಗುರುತಿಸಿ ಮಾತಾಡಬೇಕು. ಅದು ಶಿಷ್ಟಾಚಾರ ಪದ್ಧತಿ ಮತ್ತು ಅದು ಅಪೇಕ್ಷಣೀಯ ಸಾಲು. ಸ್ವಾಮಿಗಳನ್ನು ಪ್ರಸ್ತುತ ವರ್ತಮಾನದ ಸ್ವಾಮಿಗಳು ನಮ್ಮ ಕಣ್ಣೆದುರಿದ್ದಾರೆ. ಅಹರ್ನಿಶಿ ಅಷ್ಟೂ ದಿನಗಳ ಕಾಲ ಎಡಬಿಡದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದರ ಕಾರಣದಿಂದ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವಿಶ್ರಾಂತವಾಗಿ ದುಡಿದುದರ ಪ್ರಯುಕ್ತದಿಂದ ಅವರಿಗೆ ಆಯಾಸ ಬಾಧಿಸಿರುವುದು ನಮಗೆ ಕಾಣ್ತದೆ. ಹಾಗಾಗಿ ಇನ್ನೂ ಸ್ವಲ್ಪ ಆಯಾಸವನ್ನು ಪಡಬೇಕು ಅಂತ ನನ್ನ ಪ್ರಾರ್ಥನೆ. ಹಾಗಾಗಿ ಈ ಸ್ವಾಮಿಗಳ ಮೊದಲಿದ್ದಂತಹ ಬ್ರಹ್ಮೈಕ್ಯರಾದ, ಒಳ್ಳೆಯ ಶಬ್ದವನ್ನೇ ಹೇಳಿದ್ದಾರೆ ಮತ್ತು ಸ್ವಾಮಿಗಳಿಗೆ ಸಂಬಂಧಿಸಿದ್ದು ಸರಿ, ಬ್ರಹ್ಮೈಕ್ಯರಾದಂತಹ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ಅಮ್ಮಣ್ಣಾಯರು ಸಕಾಲಿಕವಾಗಿ ಸಮುಚಿತವಾಗಿ ನೆನಪು ಮಾಡಿದರು. ಒಂದು ಮಾತಿದೆ, ಗೋಕುಲಾಷ್ಟಮಿಗೂ ಇಮಾಮ ಸಾಹಿಬಿಗೂ ಏನು ಸಂಬಂಧ? ಇಲ್ಲಿಯವರೆಗೆ ಅವಿರತವಾಗಿ 62ನೇ ವರ್ಷ ಪ್ರಾಯದವರೆಗೆ ಹುಡುಕಿ ಬುದ್ಧಿ ಬಂದಂತೆ ನನಗೆ ಉತ್ತರ ಸಿಗಲಿಲ್ಲ. ಆದರೆ ಜಬ್ಬಾರ ಸಾಹಿಬು ಮಠದ ಸ್ವಾಮಿಗಳಿಗೂ ಒಂದು ಸಂಬಂಧ ಉಂಟಾಗಿದೆ. ಆ ಸಂಬಂಧ ಯಾವಾಗಿನಿಂದ ಅಂತ ಕೇಳಿದರೆ ಅದಕ್ಕೂ ನನ್ನ ಹತ್ರ ಸುಸ್ಪಷ್ಟವಾದ ನಿದರ್ಶನ ಇದೆ. ಅದಕ್ಕೆ ಕಾರಣ, ನಾನೀಗ ಅವರನ್ನು ಸರ್ ಅಂತ ಕರಿಬೇಕೋ ಸ್ವಾಮಿ ಅಂತ ಕರಿಬೇಕು ಅಂತ ಗೊಂದಲದಲ್ಲಿದ್ದೇನೆ. ಎಲ್ಲ ಬಿಟ್ಟು ನನಗೆ ಪ್ರೀತಿಯ ಶಬ್ದ, ನಾನು ದೊಡ್ಡವರನ್ನು ಸಣ್ಣವರನ್ನು ಸಾರಸಗಟ್ಟಾಗಿ ಕರೆದು ಬಿಡುವುದು. ಚಾಮಣ್ಣ ಅಂತ ಕರೀತೇವೆ. ಪ್ರಾಯದಲ್ಲಿ ಬಹಳ ದೊಡ್ಡವರು, ಕೀಲಾರು ಡಾಕ್ಟರ್ ಅಂತ ನಾವು ಪ್ರೀತಿಯಲ್ಲಿ ಕರೆಯುವ, ಕೀಲಾರು ಮೇಲಿನ ದಂಡಿಗಳಿಗೆ ಅಳಿಯ. ಆಗ ಅವರೊಬ್ಬರನ್ನು ಸ್ವಾಮಿ ಅಂತ ಕರಿಬೇಕಿತ್ತು. ಆದರೆ ಅವರನ್ನು ನಾನು ಶ್ಯಾಮಣ್ಣ ಅಂತ ಕರೆಯುವಾಗ ಹೆಚ್ಚು ಆಪ್ತತೆಯನ್ನು, ಆತ್ಮೀಯತೆಯನ್ನು ಅನುಭವಿಸುವ ಕಾರಣದಿಂದ ಹಾಗೆ ಕರೀತೇನೆ. ಈ ಶ್ಯಾಮಣ್ಣನಿಗೂ ಜಬ್ಬಾರ ಸ್ವಾಮಿಗೆ ಸ್ವಾಮಿಗಳ ಗುರುತಾಗುವುದಕ್ಕೊಂದು ಸಂಬಂಧ ಇದೆ. ಯಾವಾಗ ಈ ಸಂಪಾದನೆಯ ಯಕ್ಷೋತ್ಸವ ಪ್ರಾರಂಭ ಆಯಿತು, ಅದಕ್ಕೆ ಬೀಜಾವಾಪನ ಆಯಿತು, ಆಗ ನಾವೆಲ್ಲ ಕೆಲವು ಹುಡುಗರು ಸೇರಿ ಸ್ವಲ್ಪ ಅಳಿಲ ಸೇವೆ ಸಲ್ಲಿಸ್ತಿದ್ದೆವು. ಯಾಕಂದ್ರೆ ಅದು ಅದ್ಭುತವಾದ ಕಾರ್ಯಕ್ರಮ. ಊರಿಗೂರಿಗೆ ಶೃಂಗಾರಗೊಳ್ಳುವುದು, ಒಂದು ಮನೆಯಲ್ಲಿ ಮದುವೆಯ ಕಾರ್ಯಕ್ರಮಕ್ಕೆ ಎಷ್ಟು ವೈಭವೋಪೇತವಾದ ಒಂದು ಹಿನ್ನೆಲೆ ಪ್ರಸ್ತುತಿ ಬರ್ತದೋ ಅದೇ ರೀತಿಯ ವೈಭವ ಬರ್ತಿತ್ತು. ಆ ಕಾಲದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸೇರಿಕೊಡ್ತಿದ್ದೆವು. ಆ ಕಾಲದಲ್ಲೆಲ್ಲ ಶಾಮಣ್ಣ ಮಾಡುತ್ತಿದ್ದ ಕೀಲಾರು ಡಾಕ್ಟರ್ ಅರ್ಥಾತ್ ಅವರ ಮಾವ, ನಾವೆಲ್ಲ ಕರೆಯುವ ಕೀಲಾರು ಗೋಪಾಲಕೃಷ್ಣಯ್ಯನವರ ಸಂಸ್ಮರಣಾ ಕಾರ್ಯಕ್ರಮದ ಬಾಬತ್ತಿಗೆ ಸ್ವಾಮಿಗಳು ಆಹ್ವಾನಿಸಲ್ಪಡ್ತಿದ್ದರು. ಆಗ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳಂತೂ ಬರುವುದು. ಪದೇ ಪದೇ ಅವರನ್ನು ಸ್ವಾಗತಿಸುವಾಗ ಅವರ ಮುಖ ನೋಡಿ ನೋಡಿ ಒಂದು ಆಪ್ತತೆ ಬಂದುದರಿಂದ ಅವರು ಎಷ್ಟರ ಮಟ್ಟಿಗೆ ನನಗೆ ಪರಿಚಿತರಾದ್ರಿಂದ ನಮ್ಮ ಎಲ್ಲಿಂದ ಕಡಲು ಗುರುತಿಸುವಷ್ಟರ ಮಟ್ಟಿಗೆ ಅವರು ಪರಿಚಿತರಾದರು. ಆಮೇಲೆ ನನ್ನ ಬಗ್ಗೆ ಬಹಳ ಅವರಿಗೆ ಪ್ರೀತಿ. ಅವರು ಅದನ್ನು ತುಳುವಿನಲ್ಲೂ ನನ್ನಲ್ಲಿ ಕಂಡ್ರೆ ಮಾತ್ರ
ಅದವರ ಸ್ವಂತ ದುಡ್ಡು, ಅದು ಬೇರೆ ದುಡ್ಡಲ್ಲೇ ಅವರು ಪ್ರೀತಿಯಿಂದ ಎಲ್ಲ ತೆಗೆದಿಡುದು, ಅವರಿಗೆ ಆತ್ಮತೆ ಇದ್ದ ಕೊಟ್ಟರು. ಅವರೇನು ಇಟ್ಟುಕೊಳ್ಳೋದಿಲ್ಲ, ಅವರೊಂದು ಅದ್ಭುತ ವ್ಯಕ್ತಿ ಅಲ್ಲೆಲ್ಲ ಕೊಟ್ಟು ಬಿಡೋದಲ್ವ. ಅವರು ಒಮ್ಮೆ ಈ 10 ಮಂದಿಗೆ ಸನ್ಮಾನ ಮಾಡುವಾಗ ರಾಮಮಠದ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿ ಜಬ್ಬಾರ್ನಲ್ಲ, ಅವರು ಬೇರೆ ಸಮಸ್ಯೆ ಬಂತಂತೆ, ಅವರು ಅಂಚ ಸ್ವಾಮಿ ಇಲ್ಲ ಜಬ್ಬಾರ್ನಲ್ಲೇ ಕರಿಬೇಕು ಅಂತ ಆಗ್ತದೊಟ್ಟು. ಆಮೇಲೆ ಎಲ್ಲರನ್ನು ಸಂಬಂಧಿಸಿ ಅಷ್ಟು ಸನ್ಮಾನಿತರನ್ನು ಪ್ರತಿನಿಧೀಕರಿಸಿ ಮಾತಾಡುವುದಕ್ಕೂ ನನಗೆ ಅವಕಾಶ ಸಿಕ್ಕಿತ್ತು. ನಾನು ಅವರನ್ನು ಹೇಗೆ ಮಾತಾಡಿಸಬೇಕು ಹಾಗೆ ಮಾತಾಡಿದ ಅವರೊಟ್ಟಿಗಿನ ಅನುಭವವನ್ನು ಹೇಳಿಕೊಟ್ಟೆ. ಆ ಕಾರಣದಿಂದ ಆ ಸ್ವಾಮಿಗಳ ಸಂಬಂಧವು ಬಂತು, ಸುಬ್ರಹ್ಮಣ್ಯ ಸ್ವಾಮಿಗಳ ಸಂಬಂಧ ಇತ್ಯಾದಿ ಆ ಕಾಲದಲ್ಲಿ ಬಂದದ್ದು. ಈಗ ಅದು ಪ್ರಸ್ತುತ ಅಲ್ಲ. ಆದರೆ ಈಗ ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಲಕ್ಷ್ಯ ಯಾಕಂದರೆ ಅವರು ಈ ಯಕ್ಷಗಾನದ ಎಲ್ಲ ಅಂಗಗಳನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಬಲ್ಲಂತಹ ಒಬ್ಬ ಚಿಕಿತ್ಸಕ ದೃಷ್ಟಿಯ ವಿಮರ್ಶಕ. ಕೊಡು, ಪಡೆ, ಬಿಡು, ಇದು 3 ಉಂಟು ಯಕ್ಷಗಾನದಲ್ಲಿ. ಕೊಡ್ಲಿಕ್ಕೂ ಉಂಟು, ಪಡಿಲಿಕ್ಕೂ ಉಂಟು, ಸ್ವಲ್ಪ ಬಿಡ್ಲಿಕ್ಕೂ ಉಂಟು. ಇದು 3ಅನ್ನು ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ಮಹಾ ಇವತ್ತು ಅವರ ಮುಂದೆ ಮಾತನಾಡಿದ್ರೆ ಶೇರಿಯವರಿಂದ ಹಿಡಿದು ತೆಕ್ಕಟ್ಟವರಿಂದ ಹಿಡಿದು ಅಥವಾ ಮುಡಬೇಲಿ ಶಾಸ್ತ್ರಿಗಳಿಂದ ಹಿಡಿದು ಈಗ ಪ್ರಭಾಕರ ಜೋಶಿ ಇತ್ಯಾದಿ ಮಹಾ ಹಿರಿಯ ತಲೆಮಾರಿನ ಕಲಾವಿದರಿಂದ ತೊಡಗಿ ಈಗೀಗ ಅರ್ಥಾಡುತ್ತಿರುವ ಕಲಾವಿದರ ಹೊರಗಿನ ಅರ್ಥದ ವೈಖರಿ, ಅರ್ಥದ ಕ್ರಮ, ಅರ್ಥದ ರೂಪುರೇಷೆ ಮತ್ತು ಹಿಂದಿನ ಶೇರಿಯವರ ತಲೆಮಾರಿಗೂ ಈಗ ವರ್ತಮಾನದ ತಲೆಮಾರಿಗೂ ಕೊಡು, ಪಡೆ, ಬಿಡು ಎನ್ನುವಂಥ ಸಂಬಂಧವನ್ನು ಕೂಡ ಚೆನ್ನಾಗಿ ಹೇಳಬಲ್ಲರು. ಅಷ್ಟು ಸೂಕ್ಷ್ಮತೆ, ಅಷ್ಟು ಆಳವಾದಂಥ ಗ್ರಹಿಕೆಗೂ ಅವರ ಕೈಯಿಂದ ಸನ್ಮಾನ ಪಡೆಯುವುದು ನಡೆಯುವುದು ಅಮೋಘವಾದಂತಹ ಸಂದರ್ಭ. ಇದೊಂದು ಅತ್ಯಂತ ಎಂಥದ್ದು ಭಾವುಕವಾಗಿ ಹೇಳುವುದಿದ್ರೆ ಸಮಾಧಾನದ ಸಂಗತಿ ನನಗೆ. ಅಮ್ಮಣ್ಣವರನ್ನು ನಾವು ಹುಟ್ಟಿನಲ್ಲಿ ಆರಾಧಿಸ್ತಾ ಬಂದವು. ಆಗೆಲ್ಲ 50 ಪೈಸೆ 20 ಪೈಸೆ ಟಿಕೆಟಿಗೆ ಇದ್ದದ್ದು. ನಲ್ಲಗುಂಡಿ ಶಾಲೆಯಲ್ಲಿ ಆಗುವಾಗ ಅದನ್ನು ಸೀಲು ಹೊಡೆದು ಕೊಡ್ತಿದ್ರು. 1 ರೂಪಾಯಿ ಟಿಕೆಟಿಗೆ 25 ಪೈಸೆ. ಆ ಕಾಲದಲ್ಲಿ ಅಮ್ಮಣ್ಣವರ ಆಟಗಳನ್ನು ನೋಡುವುದು, ಅವರನ್ನು ಚೌಕಿಯಲ್ಲಿ ಮಾತಾಡಿಸುವುದು. ಅಮ್ಮಣ್ಣಯರ ಆರ್ದ್ರವಾದ ಕಂಠದಿಂದ ಹೊರಹೊಮ್ಮಿದ ಹಾಡನ್ನೆಲ್ಲ ವಿಮರ್ಶೆ ಮಾಡುವುದು ಕಷ್ಟ. ಪಟ್ಟಾಭಿಷೇಕದ ಪದ್ಯವನ್ನು ಅವರಾಗಿ ಹೇಳುವವರು ಬಹಳ ಕಷ್ಟ, ಇನ್ನೊಬ್ಬರು ಇರುವುದು ಕಷ್ಟ. ಅದೇ ರೀತಿ ಮಾನಿಷದ ಪ್ರಸಂಗವನ್ನು ನೋಡಿದರೆ ದಿಟವೇ ನಿನ್ನಯ ವಚನ, ಆ ಪದ್ಯವನ್ನು ಅವರಷ್ಟು ಮಾರ್ಮಿಕವಾಗಿ ಕರುಳು ಚುರುಕೆನ್ನು ಹಾಗೆ ಹೇಳುವುದು ಕಷ್ಟ. ಅದಾದ ಮೇಲೆ ಎನಲೆಲ್ಲ ಸೌಮಿತ್ರಿ ಜನನಿ ನೀನಿಲ್ಲದ ಪುರ ಹೇಗೆ ಅಂತ ಹೇಳಿದ್ರೆ ಹರಣವಿಲ್ಲದ ಕಾಯ ಕಿರಣವಿಲ್ಲದ ಸೂರ್ಯ ಅಂತ ಶತ್ರುಘ್ನ ಹೇಳ್ತಾನೆ. ನೀನಿಲ್ಲದಿರುವಾಗ ಅಯೋಧ್ಯೆ ಹುಟ್ಟು ತಾಯಿಯ ಸೀತೆ. ಆ ಪದ್ಯವನ್ನು ಅವರಾಗಿ ಹೇಳಲಿಕ್ಕೆ ಮತ್ತೊಬ್ಬರಿಗೆ ಕಷ್ಟ. ವಾಲ್ಮೀಕಿಯ ಪದ್ಯಗಳನ್ನು ಹೇಳುವುದು ಬಹಳ ಕಷ್ಟ. ಹಾಗಾಗಿ ಅಮ್ಮಣ್ಣಯರ ಪದ್ಯವನ್ನು ನಾನು ತಿಳಿದ ಹಾಗೆ ಅವರು ಪದ್ಯ ಆಡುವುದಿಲ್ಲ, ಅವರು ಪದ್ಯ ಆಗಿ ಬಿಡ್ತಾರೆ. ಅದರೊಳಗೆ ತನ್ಮಯತೆಯನ್ನು ಹೊಂದುತ್ತಾರೆ. ಕರಗಿ 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 ಉಪ್ಪನ್ನು ನೀರಿಗೆ ಹಾಕಿದಾಗ ಕೊನೆಗೆ ಉಪ್ಪು ಮಿಶ್ರಿತವಾದ ನೀರು ಅಮ್ಮಣ್ಣಯ ಮಿಶ್ರಿತವಾದ ಹಾಡಾಗಿ ಪರಿವರ್ತನೆ ಆಗ್ತದೆ. ಅವರಿಗೆ ಪದ್ಯವನ್ನು ವೇಷ ಮಾಡಿದಂತಹ ಅದೃಷ್ಟಶಾಲಿ ಅಂತ ಹೇಳಿಲ್ಲ. ಯಾಕೆಂದರೆ 7 ಕುಣಿತ ತಿಳಿಯದ ನಾನು ವೇಷ ಮಾಡಿದ್ದೇನೆ. ದ್ರೌಪದಿ ವಸ್ತ್ರಾಪಹಾರ ಪ್ರಸಿದ್ಧವಾದ ಪ್ರಸಂಗ. ಆದರೆ ನನ್ನ ಧರ್ಮರಾಯನ ವೇಷ, ಸೂರ್ಯಕುಬೇರಿ ಗೋಯ್ತ ಗೌರವ, ಸುಳ್ಯದ ಜನಕ್ಕೆ ಇದರ ಪ್ರಕಾಶ್ ಥಿಯೇಟರ್ನಲ್ಲಿ ಶೇಖರಮಣಿಯಾಗಿ ಉಗಾಡಿಸಿದ್ದು ನನ್ನದೊಂದು ಕಮ್ಮರಾಯನ ಹೆಸರು ಇತ್ತರಲ್ಲಿ. ಶಾಂತಿ ಸಾಮಾನ್ಯರಲ್ಲ, ರಾಮದಾಸ ಸಾಗರದ ಶಕುನಿ ನನ್ನ ಧರ್ಮರಾಯ ಇದರಲ್ಲಿ ನನ್ನ ಪ್ರಾರಂಭದ ದಿನಗಳಲ್ಲಿ ಅಮ್ಮಣ್ಣರೇ ಮತ್ತೆ ಇದ್ದದ್ದು. ಅದಕ್ಕೆ ಆ ಕಾಲದಲ್ಲಿ ದುಶ್ಯಾಸನ ಶ್ರದ್ಧೆ ಇತ್ತು. ಕೊಡಿಯೂರು ರಾಮಚಂದ್ರ ರಾಯಂತೆ ದ್ರೌಪದಿ ಇತ್ತು. ಹಾಗಾಗಿ ವೇಷದ ಹುಮ್ಮಸ್ಸಿದ್ದ ಕಾಲದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದೇನೆ. ಶ್ಯಾಮಣ್ಣ ನನ್ನನ್ನು ಹತ್ತಿರದಿಂದ ಕಂಡಿದ್ದಾರೆ. ದೊಡ್ಡಿ ಬೆಳಕಿನ ಆಟ ಆಡುವ ಹುಚ್ಚಿಡಿಯುವಾಗ ಹಿಂದೆ ಕೈ ಕಟ್ಟಿ ನೋಡಿದ್ದಾರೆ, ನೀವು ಚಂದ ಆಗ್ತದಾಗಿರುವ ಅಂತ. ಕೊನೆಗೆ ಅದರಲ್ಲಿ ನಾವು ಸ್ವಲ್ಪ ಸೋತೆವು. ಅದಕ್ಕೆ ಆ ಬೆಳಕನ್ನು ಇಡುವಲ್ಲಿ ಸ್ವಲ್ಪ ವೈಫಲ್ಯ ಬಂತು. ಆಗ ಅವರೇ ಸೂಚಿಸಿದರು, ಇವೆಲ್ಲದನ್ನು ಲೈಟ್ ಹಾಕಿದ್ದಾರೆ, ಕೆಟ್ಟೋಗ್ತೇನೆ, ನಿನ್ನ ಆಟ ಫೇಲ್ ಆಗ್ತದೆ ಅಂತ. ಮತ್ತೆ ಮಧ್ಯಕ್ಕೆ ಅದೇ ಬಣ್ಣದ ಬೆಂಕಿ ಬಣ್ಣದ ಎಲ್ಲದನ್ನು ಹಾಕಿದ ಮೇಲೆ ಆಟ ಮೇಲೆ ಬಿತ್ತು. ಕೊನೆಯವರೆಗೆ ಕುರುಕ್ಷೇತ್ರ ಆಟ ಆಡಿಸಿದ್ರು, ನಿಂತು ನೋಡಿದ್ದಾರೆ. ಅದ್ಭುತ ತಾಳಮದ್ದಲೆಗಳನ್ನು ಸಂಘಟಿಸಿದ್ದಾರೆ. ತೆಕ್ಕಟ್ಟೆಯವರು ಅಂತ ಹೇಳುವಾಗ ಕ್ಷಮೆಗೆ ಹತ್ರ ಒಂದೇ ಮಾತು, ತೆಕ್ಕಟ್ಟೆಯವರು ಅಂತ ಹೇಳುವಾಗ ಆ ತೆಕ್ಕಟ್ಟೆಯ ಪುಂಗ ಬಿಡಿಸಿದ್ದು ನನಗೆ ಅವರೇ. ಅವರು ಅದ್ಭುತವಾದ 2 ತಾಳಮದ್ದಲೆಗಳನ್ನು ಟೌನ್ ಹಾಲ್ನಲ್ಲಿ ಸಂಘಟಿಸಿದರು ಮಂಗಳೂರಿನಲ್ಲಿ. ಒಂದು ವಾಲಿವದೆ, ಅದಕ್ಕಿಂತ ಮೊದಲು ಶ್ರೀ ಕೃಷ್ಣಾರ್ಜುನ ಕಾಳಗ ಒಂದು. ಆ ಪ್ರಸಂಗಗಳೇ ನಾನು ಅವರಿಗೆ ದುಂಬಾಲಿದ್ದೆ. ಸರ್, ಆ ಕೃಷ್ಣಾರ್ಜುನ ಕಾಳಗದ ಖ್ಯಾಸವನ್ನು ಹೇಗಾದರೂ ನೀವು ಕೊಡಬೇಕು ಸರ್ ನೀವು. ಆಗ ಆಡಿ ಅಲ್ಲ ಎಲ್ಲರನ್ನೂ ಸಂಗ್ರಹಿಸಿ ಇಡುವುದವರು. ಈಗ ಶಾಮಣ್ಣನ ಬಗ್ಗೆ ನಾವು ಹೊಗಳಿದ್ರೆ ಅವರಿಗೆ ಸಿಟ್ಟು ಬಂದಿದ್ದೋ ಏನೋ. ನಾನು ಇದ್ದದನ್ನು ಇದ್ದಾಗೆ ಹೇಳ್ತೇನೆ. ಅವರದ್ದು ಪ್ರಸಂಗ ಪುಸ್ತಕದಾಗಿರುವುದು, ಯಕ್ಷಗಾನದ ಸೈಕ್ಲೋಪೀಡಿಯಾದಾಗಿರುವುದು, ಎದುರಿಗೂ ಆ ವ್ಯಕ್ತಿಗಳ ಸಾಮರ್ಥ್ಯ ಅವರಿಗೆ ಉಂಟು ನಾನು ಭಾವಿಸಿ ನನಗೆ ಅಭಿಮಾನ. ನನ್ನ ಊರಿನವರಲ್ವ, ಅವರನ್ನು ಸಾಧಿಸಿದ ಮೇಲೆ ಹೇಳದೆ ಹೋದರೆ ಅವರ ವ್ಯಕ್ತಿತ್ವಕ್ಕೆ ನಾನು ಅಂಟಿಸುವುದು ದೋಷ ಅಂತ ಆಗ್ತದೆ. ಆ ಕ್ಯಾಸೆಟ್ಟನ್ನು ನಾನು ಕೇಳಿದೆ. ಅವ್ರು ಹೇಳಿದ್ರು, ಶೆಟ್ಟಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಉಂಟು ಮಾರಾಯ, ನೀನು ಅಲ್ಲಿಂದ ಹೋಗಿ ತಕ್ಕೋದನ್ನು ಅಂತ. ಹೋಗಿ ಹೇಗಾದರೂ ಶೆಟ್ಟಿ ಎಲೆಕ್ಟ್ರಾನಿಕ್ಸ್ ಹುಡುಕಿ ಕೃಷ್ಣಾರ್ಜುನ ಕಾಳಗ ಎನ್ನುವ ಕ್ಯಾಸೆಟ್ಟನ್ನು ನಾನು ಸಂಗ್ರಹಿಸಿದೆ. ಯಾಕೆ ಸಂಗ್ರಹಿಸಿದೆ ಅಂದರೆ ಅದರಲ್ಲಿ ಒಂದು ಅದ್ಭುತವಾದಂಥ ತೆಕ್ಕಟ್ಟ ಆನಂದಮಾಶ್ವ ಬಲರಾಮ ಇದೆ. ಅದನ್ನು
ಮೇಲೆ ಮೋಡಿಗೆ ಒಳಗಾದವ, ಇನ್ನಷ್ಟು ಅವರ ದಾಸನಾಗಿರುವುದೇ. ನನಗೆ ಮುಗಿಸ್ತೇನೆ. ವಾಲಿವದ ತಾಳಮದ್ದಲೆ ಮಾಡ್ತಾರೆ. ಆ ತಾಳಮದ್ದಲೆ ಮಾಡುವಾಗ ಸಿದ್ಧಾಂತಲಾದ ಶೇಡಿ ಪ್ರಬಂಧಪಟ್ಟದ್ದು ರಾಮ. ಇದೇ ಲೆಕ್ಕಕ್ಕೆ ಆನಂದ ವರ್ಷ ಸುಗ್ರೀವ ರಾಮದಾಸನ ಮಗನ ವಾಲಿ. ಈ ತೆಕ್ಕಟ್ಟವರಿಗೆ ಕಾಲು ಮಡಿಸಿ ಕೂತು ಶೇಣಿಯವರ ಈ ವಕಾಲತ್ತನ್ನು ಕೇಳಿ, ಪಾಟಿ ಸವಾಲುಗಳನ್ನು ಕೇಳಿ, ಕೊನೆಗೆ ಅವರಿಗೆ ಸಿಟ್ಟು ತಡಿಲಿಕ್ಕಾಗದ ಉದ್ವೇಗದಿಂದ, ನೀನು ಅಯೋಧ್ಯೆಯಿಂದ ಬಂದದ್ದು ವನವಾಸಕ್ಕ ನನ್ನ ರಕ್ಷಣೆ ವನವಾಸಕ್ಕೆ ಹೇಳಿ ಪುನಃ ನೀನು ಯಾಕೆ ನನ್ನನ್ನು ಇಷ್ಟೊತ್ತು ಕೂತುಕೊಂಡು ದಂಡಿಸುವುದು ಅಂತ ಹೇಳಿದರು. ಅದಂದ್ರೆ ಅಷ್ಟು ಹಾಸ್ಯ ರಸ ಮಿಶ್ರಿತವಾದ ತಾಳಮದ್ದಲೆ. ಎರಡು ತಾಳಮದ್ದಲೆಗಳನ್ನು ಬರೀಲಿಕ್ಕಿಲ್ಲ. ಕಲ್ಲುಗುಡ್ಡಿಯಲ್ಲಿ ತಾಳಮದ್ದಲೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟು ಅದೇ ತಕ್ಕಂತೆ ಆನಂದ ಮಾಸ್ಟರನ್ನು ಕರ್ಣ ಮಾಡಿ ಪ್ರಭಾಕರ ಜೋಶಿಗಳನ್ನು ಅರ್ಜುನ ಮಾಡಿ ತಾಳಮದ್ದಲೆ ಮಾಡಿದರು. ಅದರಲ್ಲಿ ಪ್ರಭಾಕರ ಜೋಶಿಗಳು ಅದ್ಭುತವಾದ ಅರ್ಜುನ ಹೇಳಿದ್ದಾರೆ ಸರ್. ಅದ್ಭುತವಾದ ಹಿಂದೆ ಕೂತ್ಕೊಳ್ಳೋದು ಮುಂದೆ ಕೂತು ಕೇಳೋದಿಲ್ಲ. ಆಮೇಲೆ ಸಂಪಾದಿಯಲ್ಲಿ ಲಯನ್ಸ್ ಕ್ಲಬ್ಬಿಗಾಗಿ ತಾಳಮದ್ದಲೆ ಮಾಡಿದರು. ಶೂರ್ಪಣಖ ಮನ ಬಂದ ಅಂಗದ ಸಂಧಾನ, ವಾಸ್ತವ ಸಾಮಂತರ ಶೂರ್ಪಣಕ್ಕೆ, ತೆಕ್ಕಟ್ಟೆಯವರ ಲಕ್ಷ್ಮಣ, ಈ ಗುಂಪುಳವರ ರಾಮ ಇರಬೇಕಲ್ಲ ಸರ್ ನೆನಪೈದಾಗ. ಅದರ ಅದ್ಭುತವಾದಂಥ ಒಂದು ಪ್ರಸಂಗ. ಹೀಗಾಗಿ ತೆಕ್ಕಟ್ಟಾನಂದ ಮಾಸ್ಟರನ್ನು ಆಹ್ವಾನಿಸಿದ ಶಾಮಣ್ಣ. ಹಾಗಾಗಿ ನನ್ನ ಯಕ್ಷಗಾನದ ಎಲ್ಲ ಚಟುವಟಿಕೆಗಳಿಗೂ ಹೇತುವಾದ ಪ್ರೇರಕರಾದ ಸ್ವಾಮಿಗಳಿದ್ದಾರೆ, ಶಾಮಣ್ಣರಿದ್ದಾರೆ, ಅಮ್ಮಣ್ಣ ಇದ್ದಾರೆ, ಒಟ್ಟಿಗೆ ಅರ್ಥ ಇರುವಂಥ ಹಿರಣ್ಯರು ಇದ್ದಾರೆ. ಅವರದೆಲ್ಲ ಹುಟ್ಟಲ್ಲ ಹಿರಣ್ಯರು. ನನ್ನದು ಪೀಠಿಗೆ ಹುಟ್ಟ ಆದರೆ ಹಿರಣ್ಯರು ಹುಟ್ಟು ಎಂಥ ಒಂದು ಮತಿ ನೋಡಿ ಅವರು. ಆಗ ಅವರು ಹಿಂದೆ ಬಿಟ್ಟಾಯಿತು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ. ನನ್ನ ಸನ್ಮಾನ ಪತ್ರ ಓದಬೇಕಿಂದ ಸ್ವಾಮಿಗಳು ಕಣ್ಣಲ್ಲಿ ಸೂಚಿಸುವಾಗ ವಾಕ್ಯವನ್ನು ಹುಟ್ಟು ಮಾಡಿ ಈಗ ಬಂದಿರತಕ್ಕಂಥವರು ಓದತಕ್ಕಂಥವರು ನಮಸ್ಕರಿಸಿ ಪದೇ ಪದೇ ನಾನು ಅಂಗಡಿಗೆ ಹೋಗುವಾಗ ಚಿನ್ನ ಹೆಚ್ಚು ಖರೀದಿ ಮಾಡುವುದಿಲ್ಲ, ನಮಗೆ ಗೊತ್ತಿಲ್ಲ. ನಾನು ಬಲರಾಮಾಚಾರ್ಯರು ನನ್ನನ್ನು ಕಂಡಾಗ ಒಂದು ಮುಗುಳ್ನಾಗಿಯಿಂದ ನನ್ನನ್ನು ಸ್ವಾಗತಿಸುವುದುಂಟು. ಅವರ ಇಡೀ ಬಿಲ್ಡಿಂಗ್ ಏಸಿ, ಅವರ ನಗು ಇನ್ನೊಂದು ಏಸಿ. ಅಂಥವರು ಇಲ್ಲಿ ಸಹಭಾಗಿಗಳಲ್ಲ. ಅಕಾಡೆಮಿಯಿಂದ ಸಿಕ್ಕಿದ ಗೌರವ ಪ್ರಶಸ್ತಿ ತೊಡದೆ ಅದನ್ನು ಅವಮಾನಿಸಕೂಡದು. ಯಕ್ಷಗಾನಕ್ಕೆಂದು ಇರು. ಅದಕ್ಕಿಂತಲೂ ಒಂದು ಅಣು, ಒಂದು ಗೇಣು ಇದು ಹೆಚ್ಚು ಅಂತ ಭಾವಿಸ್ತದೆ. ನಮೋ ನಮಃ. ಅಮ್ಮಣ್ಣರಿಗೆ ದೀರ್ಘವಾದ ಆಯುರಾರೋಗ್ಯ ಆಯುಷ್ಠ ಹಾರೈಸ್ತೇನೆ. ನೆರೆದಿರುವ ಎಲ್ಲರಿಗೂ ಹಾರೈಸಿ ಯಕ್ಷಗಾನಕ್ಕೆ ಸನ್ಮಂಗಲ ಕಾರಕವಾದ ವೇದಿಕೆಯನ್ನು ಒದಗಿಸಿಕೊಟ್ಟ ಎಡನೀರಿನ ವೇದಿಕೆಯಲ್ಲಿ ಇನ್ನಷ್ಟು ಅನೇಕ ಕಾರ್ಯಕ್ರಮಗಳು ನಡೀತಾ ಬರಲಿ. ಅದನ್ನು ಕಾಣುವ ಕೇಳುವ ಯೋಗ ನಮಗೆ ಭಗವಂತನ ದಯೆಯಿಂದ ಬರಲಿ. ಬ್ರಹ್ಮೈಕ್ಯರಾದಂತಹ ಸ್ವಾಮಿಗಳನ್ನು ಆಪ್ತವಾದ ಮಗುವಿನ ಮನಸ್ಸು, ಅವರ ಪದ್ಯಕ್ಕೆ ಅರ್ಥ ಹೇಳಿದ್ದೇನೆ ನಾನು. ಅವರ ಪದ್ಯಕ್ಕೆ ವಾಲಿಬದೆ ಬಂದರೆ ಅವರು ನನ್ನ ಡಾಕ್ಟರ್ ರಾಮಾನಂದ ಬಗ್ಗೆ ರಾಮ ಆದರೆ ನನ್ನ ವಾಲಿ ಆದರೆ ಅವರೇ ಜಾಗ ಕೂತ್ಕೊಂಡು ಮತ್ತೆ ಅಮ್ಮನ ಪದ್ಯ ಸ್ವಾಮಿಗಳ ಪದ್ಯ ಹೇಳಿ ಅವ್ರಿಗೆ ಖುಷಿ ಆಗ್ತದೆ. ರಾಮ ಹರೇ ಹೇಳುವಾಗ ಭಕ್ತಿಗೆ ಬಹಳ ಅದ್ಭುತವಾದ ಪ್ರತಿರೂಪ ಅವರ ಬ್ರಹ್ಮೈಕ್ಯರಾದವರಿಗೆ ಮಂಗಲ ಇರಲಿ, ದೈವ ಸಾಹಿತ್ಯ ಇರಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ತಾಳಮದ್ದಲೆಯ ಪೀಠಿಗೆಯಷ್ಟು ಉದ್ದ ಮಾತನಾಡಲಿಲ್ಲ ಜಬ್ಬಾರ್. ರಸಭರಿತವಾಗಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಅಮ್ಮಣ್ಣರಿಗೆ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.